ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಕಡಲೆ ಚಟ್ನಿ ಮಾಡುವ ವಿಧಾನ ನೋಡೋಣ. ಇವಾಗ ನಾವು ಒಂದು ಕಾಲ್ಪೋಷ್ಟು ಕಡಲೆ ಬೀಜ, ಕೊತ್ತಂಬರಿ, ಕರಿಬೇವು, ಕೊಬ್ಬರಿ, ಆಮೇಲೆ ಒಂಚೂರು ಖಾರದ ಪೊಡೆ, ಉಪ್ಪು, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ ತಗೊಂಡ್ಬಿಟ್ಟು ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಫ್ಲೇಮನ್ನು ಫುಲ್ ಫ್ಲೇಮಲ್ಲಿ ಇಟ್ಟು ಇವಾಗ ಶೇಂಗಾ ಹಾಕೋಣ. ಒಂದು ಪ್ಯಾನ್ ಇಟ್ಬಿಟ್ಟು ಶೇಂಗಾ ಹಾಕೊಂಡು ಶೇಂಗಾ ಎಲ್ಲೋ ಕಲರ್ ನೋಡಿ ಈ ತರ ಹುರಿಬೇಕು. ಬ್ರೌನ್ ಬರೋ ಮಟ್ಟನೂ ಹುರಿಬೇಕು. ನಾವು ಶೇಂಗಾನ ಈ ಕಲರ್ ಬ್ರೌನ್ ಕಲರ್ ಬರೋ ಮಟ್ಟ ಹುರ್ಕೋಬೇಕು. ಇವಾಗ ನಾವು ಕೊಬ್ಬರಿ ತುರಿ, ಖಾರದ ಪುಡಿ, ಬೆಲ್ಲ, ಕರಿಬೇವು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ತುರಿನ ಹಾಕೊಳ್ಳೋದು ನಾವು ಏನೋ ಒಂಥರ ರೆಡ್ ಕಲರ್ ಬರಲಿ ಅಂತ. ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಡಲೆ ಚಟ್ನಿ ಈ ಹದದಲ್ಲಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಕಡಲೆ ಚಟ್ನಿ. ನೋಡಿ ಈ ತರ ಇದನ್ನ ಅಂದ್ರೆ ಅಡೆಯಲ್ಲೇ ಇಟ್ಕೊಂಡಿರುತ್ತೆ ಕೆಳಗಡೆ. ಅದಕ್ಕೆ ಇವಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಮಿಕ್ಸ್ ಹಾಕಬೇಕು. ನೋಡಿ ಇವಾಗ ನಮ್ಮ ಶೇಂಗಾ ಚಟ್ನಿ ರೆಡಿ. ನೋಡಿ ಈ ತರ ಶೇಂಗಾ ಚಟ್ನಿ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದ್ರೆ ಬುತ್ತೆ ಜೊತೆ ತಿನ್ಬೋದು, ರೊಟ್ಟೆ ಜೊತೆ ನಾವೇನಾದ್ರೂ ನೆಂಚ್ಕೊಳಕ್ಕಿಲ್ಲಪ್ಪ ಅಂತಂದ್ರೆ ಅದ್ರ ಜೊತೆನೂ ತಿನ್ಬೋದು, ಅದ್ರ ಜೊತೆನೂ ಕೂಡ ತಿನ್ಬೋದು. ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಬೇರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟನ್ ನನಗೆ ಒಂದು ಬಿಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಾನು ಯಾವುದೇ ಒಂದು ವಿಡಿಯೋ ಹಾಕಿರೋ ತಕ್ಷಣ ನಿಮಗೆ ಫಸ್ಟ್ ಬಂದ್ಬಿಡುತ್ತೆ. ಬಾಯ್.